ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರುವಂತವರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾವು ಇಮೇಲ್ ಮೂಲಕ ಒದಗಿಸ್ತೇವೆ. ಇನ್ನು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಮ್ಮ ನಿಫ್ಟಿಯಲ್ಲಿ ಇವತ್ತು ನೋಡಬಹುದು 93 ಪಾಯಿಂಟ್ಸ್ ಅಥವಾ 0.37% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, ತುಂಬಾ ಚೆನ್ನಾಗಿತ್ತು ಓಪನಿಂಗ್. ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾವು ನೋಡಿದ್ವಿ ನಿಫ್ಟಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಅಮೆರಿಕದಿಂದ ಕೂಡ ಒಂದು ಒಳ್ಳೆ ಸುದ್ದಿ ಬಂದಿತ್ತು. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು ಪಾಸಿಟಿವ್ ಅಲ್ಲಿ ಓಪನ್ ಆಗ್ಬೋದು ಅಂತ. ಅದೇ ರೀತಿ ತುಂಬಾ ಚೆನ್ನಾಗಿ ಓಪನ್ ಆಯ್ತು. ಬಟ್ ಮಧ್ಯಾಹ್ನದವರೆಗೂ ಒಳ್ಳೆ ಪ್ರಮಾಣದಲ್ಲಿ ಟ್ರೇಡ್ ಆಯ್ತು, ನೋಡಬಹುದು 12-12:30ವರೆಗೂ ಕೂಡ. ಬಟ್ ಆ ನಂತರ ಸ್ವಲ್ಪ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಮತ್ತೆ ಕೊನೆಯಲ್ಲಿ ಒಳ್ಳೆ ಬೌನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು ಯಾವ ರೀತಿ ಅವು ಏಣಿ ಆಟವನ್ನ ಆಡಿದೆ ನಮ್ಮ ನಿಫ್ಟಿ ಇವತ್ತು ಅಂತ. ಒಟ್ಟಿನಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು, ಆದ್ರೆ ಮಧ್ಯೆ ಡೌನ್ ಆಗಿ ಮತ್ತೆ ಕೊನೆಯಲ್ಲಿ ಬೌನ್ಸ್ ಅನ್ನ ಮಾಡಿತು. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ನಮ್ಮ ಮಾರ್ಕೆಟ್ ಮಾಡಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ 320 ಪಾಯಿಂಟ್ಸ್ ಅಥವಾ 0.39% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಅಷ್ಟೇ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, 12-12:30ವರೆಗೂ ಚೆನ್ನಾಗಿ ಟ್ರೇಡ್ ಆಯ್ತು. ಆನಂತರ ಡೌನ್ ಆಯ್ತು, ಮತ್ತೆ ಕೊನೆಯಲ್ಲಿ ಒಳ್ಳೆ ಬೌನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು ಡೌನ್ ಇಂದ ನಿಯರ್ಲಿ 300 ಪಾಯಿಂಟ್ಸ್ ಬೌನ್ಸ್ ಮಾಡಿದೆ. ಯಾಕೋ ನೆಗೆಟಿವ್ ಆಗುತ್ತೇನೋ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು, ಎಸ್ಪೆಷಲಿ 12 ಗಂಟೆ ಅಥವಾ 12:30 ನಂತರ. ಬಟ್ ಕೊನೆಯಲ್ಲಿ ಎಸ್ಪೆಷಲಿ ಲಾಸ್ಟ್ 30-40 ಮಿನಿಟ್ಸ್ ಅಲ್ಲಿ ತುಂಬಾ ಒಳ್ಳೆ ಬೈಯಿಂಗ್ ಇಂಟ್ರೆಸ್ಟ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇಂಡೆಕ್ಸ್ ಲೆವೆಲ್ ಅಲ್ಲಿ. ಹಾಗಾಗಿನೇ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿ 320 ಪಾಯಿಂಟ್ಸ್ ಅಪ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ 93 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು 0.27% ಪಾಸಿಟಿವ್ ಇದೆ. ನಿಫ್ಟಿ 100 0.35% ಪಾಸಿಟಿವ್ ಇದೆ. ನಿಫ್ಟಿ 200 0.36% ಪಾಸಿಟಿವ್ ಇದೆ. ನಿಫ್ಟಿ 500 0.31% ಪಾಸಿಟಿವ್ ಇದೆ. ಅಂದ್ರೆ 0.3% ಅಥವಾ ಅಬೌವ್ 0.3% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ಮಾತ್ರ ಬಿಲೋ 0.3% ಪಾಸಿಟಿವ್ ಇದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೂಪರ್ ಡೂಪರ್ ಏನಲ್ಲ, ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇದನ್ನ. ಏನು ಮಿಡ್ ಕ್ಯಾಪ್ ಶೇರ್ ಗಳ ಕಡೆ ಬಂದ್ರೆ ನಿಫ್ಟಿ ಮಿಡ್ ಕ್ಯಾಪ್ 15 ಅಲ್ಲಿ ನೋಡಬಹುದು 0.37% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.38% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 115 ಅಲ್ಲಿ 0.31% ಪಾಸಿಟಿವ್ ಇದೆ. ಇಲ್ಲೂ ಕೂಡ 0.3 ಅಥವಾ ಅಬೌವ್ 0.3% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ ನೋಡಬಹುದು 0.29% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 15 ಅಲ್ಲಿ 0.52% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 ಅಲ್ಲಿ 0.06% ಪಾಸಿಟಿವ್ ಇದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸ್ಮಾಲ್ ಕ್ಯಾಪ್ 250 ಅಂತಾನೆ ಹೇಳ್ಬೋದು. ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂತು. ಇದರಲ್ಲಿ ಮಿಡ್ ಕ್ಯಾಪ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು. ಲಾರ್ಜ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ 15 ಅಲ್ಲಿ ಮಾತ್ರ ಮೋರ್ ದನ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ, 0.24% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಅಲ್ಲಿ ಇವತ್ತು. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು, ಯಾವ ಸೆಕ್ಟರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.42% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.51% ಪಾಸಿಟಿವ್ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಅಂತ ಹೇಳ್ಬೋದು. ಮೋರ್ ದನ್ 0.5% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಆಟೋ 0.13% ಪಾಸಿಟಿವ್ ಇದೆ. FMCG 0.36% ಪಾಸಿಟಿವ್ ಇದೆ. IT 0.83% ಪಾಸಿಟಿವ್ ಇದೆ. ಎಸ್ಪೆಷಲಿ ಇವತ್ತು IT ಸೆಕ್ಟರ್ ನ ಮೇಲೆ ಒಂದು ಕಣ್ಣು ಇದ್ದೇ ಇತ್ತು, ಯಾಕೆಂತಂದ್ರೆ ಫೆಡ್ ರೇಟ್ ಕಟ್ ಅನ್ನ ಮಾಡಿತ್ತು. ಹಾಗಾಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 0.83% ಅಪ್ ಅಲ್ಲಿ IT ಇಂಡೆಕ್ಸ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೀಡಿಯಾ 0.3% ಡೌನ್ ಇದೆ. ಮೆಟಲ್ 0.32% ಪಾಸಿಟಿವ್ ಇದೆ. ಫಾರ್ಮಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 1.5% ವರೆಗೂ ಪಾಸಿಟಿವ್ ಇದೆ. PSU ಬ್ಯಾಂಕ್ಸ್ ಗಳಲ್ಲಿ 0.16% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 0.44% ಪಾಸಿಟಿವ್ ಇದೆ. ರಿಯಾಲ್ಟಿ 0.07% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಹೆಲ್ತ್ ಕೇರ್ 1.33% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ 0.12% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.04% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇವತ್ತು ಮಿಕ್ಸ್ಡ್ ರಿಯಾಕ್ಷನ್ ಇದೆ, ಬಟ್ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಎಲ್ಲೂ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಪಾಸಿಟಿವ್ ಇದೆ ಅಥವಾ ಸ್ಲೈಟ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಆ ರೀತಿ ಇಂಡೆಕ್ಸಸ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂದ್ರೆ ಹೆಲ್ತ್ ಕೇರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತು. ಫಾರ್ಮಾ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತು. ನಂತರ IT ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇನ್ನು PSU ಬ್ಯಾಂಕ್ ಗಳಲ್ಲಿ ನಿನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಇವತ್ತು ಸ್ವಲ್ಪ ಡೌನ್ ಇದೆ. ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನ ನಂತರ. ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ. ನಮ್ಮ ಮಾರ್ಕೆಟ್ ಈ ರೀತಿ ಪರ್ಫಾರ್ಮ್ ಮಾಡಿತು. ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದ್ದೇವೆ ಅಂತ ನೋಡಿದರೆ
ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಕೆಲವು ಮಾರ್ಕೆಟ್ಸ್ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಿದಾವೆ, ಕೆಲವು ಮಾರ್ಕೆಟ್ ಫ್ಲಾಟಿಶ್ ಆಗಿದೆ, ಕೆಲವು ಮಾರ್ಕೆಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದ್ದಾವೆ, ಇನ್ನು ಕೆಲವು ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಸ್ವಲ್ಪ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದಾವೆ ಅಂತ ಹೇಳ್ಬೋದು. ಏಷ್ಯನ್ ಮಾರ್ಕೆಟ್ಸ್ ಇವತ್ತು ನೋಡಬಹುದು ಮೆಜಾರಿಟಿ ಮಾರ್ಕೆಟ್ಸ್ ಡೌನ್ ಇದಾವೆ, ಕೆಲವು ಮಾರ್ಕೆಟ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಅಂತ ಹೇಳ್ಬೋದು. ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಮ್ಮ ಮಾರ್ಕೆಟ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಇನ್ನು ಇವತ್ತು FOMC ಮೀಟ್ ನ ಔಟ್ಕಮ್ ಬಂದಿತ್ತು ಅಂದ್ರೆ ನಿನ್ನೆ ರಾತ್ರಿನೇ ಬಂತು. ಫೈನಲಿ ತುಂಬಾ ದಿನದ ನಂತರ FOMC ರೇಟ್ ಕಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡ್ತು. 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಅನ್ನ ಮಾಡ್ತು. ಇದರಿಂದ ನಮ್ಮ ಮಾರ್ಕೆಟ್ ಏನಾದ್ರೂ ಲಾಭ ಆಗುತ್ತಾ ಅಂತ ನೋಡಿದ್ರೆ ಖಂಡಿತ ಇದರ ಲಾಭ ಇರುತ್ತೆ ಒಂದಷ್ಟು. ಜೊತೆಗೆ US ಫೆಡರಲ್ ರಿಸರ್ವ್ ಏನ್ ಹೇಳ್ತು ಅಂತ ಈಗಾಗಲೇ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಮಾರ್ನಿಂಗ್ ವಿಡಿಯೋನ ನೀವೆಲ್ಲರೂ ನೋಡಿದ್ದೀರಿ ಅನ್ಕೊಳ್ತೀನಿ. ಈ ವರ್ಷದಲ್ಲಿ ಇನ್ನೂ 2 ರೇಟ್ ಕಟ್ಸ್ ಆಗ್ಬಹುದು ಅನ್ನುವಂತ ಹಿಂಟ್ ಅನ್ನ ಕೊಟ್ಟಿದೆ. ಅವರು ಡೈರೆಕ್ಟ್ ಆಗಿ ಹೇಳೋದಿಲ್ಲ ರೇಟ್ ಕಟ್ ಆಗೇ ಆಗುತ್ತೆ ಅಂತ, ಆಗಬಹುದು ಅನ್ನುವಂತ ಕ್ವಶನ್ ಮಾರ್ಕ್ ಅನ್ನ ಇಡ್ತಾರೆ. ಯಾಕಂದ್ರೆ ಮುಂದೆ ಬರುವಂತ ಡೇಟಾದ ಮೇಲೆ ಡಿಪೆಂಡ್ ಆಗುತ್ತೆ ಡಿಸಿಷನ್ಸ್. ಹಾಗಾಗಿ ಇವಾಗ್ಲೇ ಏನ್ ಹೇಳೋದಿಲ್ಲ. ಬಟ್ ಈ ವರ್ಷದಲ್ಲಿ 2 ರೇಟ್ ಕಟ್ ಆಗ್ಬಹುದು ಅಂತ ಹೇಳಿದ್ದಾರೆ. ಬಟ್ ಫೆಡ್ ಚೀಫ್ ಜೆರೋಮ್ ಪವಲ್ ಅವರು ಏನಿದ್ದಾರೆ ಅವರು ಕೂಡ ಒಂಥರ ಟ್ರಂಪ್ ಅಂತಾರನೆ ಯೂಟರ್ನ್ ಗಳಲ್ಲಿ ಅವರು ಕೂಡ ಎಕ್ಸ್ಪರ್ಟ್ಸ್. ಯಾಕೆಂತಂದ್ರೆ ತುಂಬಾ ಸಲ ಯೂಟರ್ನ್ ಗಳನ್ನ ನೋಡಿದೀವಿ ನಾವು ಕಳೆದ ಡಿಸೆಂಬರ್ ಇಂದ ಇಲ್ಲಿವರೆಗೂ. ಹಾಗಾಗಿ ಇಲ್ಲಿ ಬದಲಾವಣೆ ಆಗಲ್ಲ ಅಂತ ಏನಿಲ್ಲ. ಬಟ್ ಇಂಟ್ ಅಂತ ಕೊಟ್ಟಿದ್ದಾರೆ, ಇನ್ನು 2 ರೇಟ್ ಕಟ್ಸ್ ಈ ವರ್ಷದಲ್ಲಿ ಆಗ್ಬಹುದು ಅಂತ. ಜೊತೆಗೆ 2026ರಲ್ಲಿ 1 ರೇಟ್ ಕಟ್ ಬಗ್ಗೆ ಇಂಟ್ ಅನ್ನ ಕೊಟ್ಟಿದ್ದಾರೆ ಸದ್ಯದ ಮಟ್ಟಿಗೆ. ಎಕನಾಮಿಕ್ ಆಕ್ಟಿವಿಟಿ ಬಗ್ಗೆ ಹೇಳಿದ್ದಾರೆ ನೋಡಬಹುದು. ರೀಸೆಂಟ್ ಇಂಡಿಕೇಟರ್ಸ್ ಸಜೆಸ್ಟ್ ದಟ್ ಗ್ರೋತ್ ಆಫ್ ಎಕನಾಮಿಕ್ ಆಕ್ಟಿವಿಟಿ ಮೋಡರೇಟೆಡ್ ಇನ್ ದ ಫಸ್ಟ್ ಹಾಫ್ ಆಫ್ ದ ಇಯರ್. ಮೋಡರೇಟ್ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ, ಅದನ್ನ ಇಂಡಿಕೇಟ್ ಮಾಡ್ತಾ ಇದೆ ರೀಸೆಂಟ್ ಇಂಡಿಕೇಟರ್ಸ್ ಅನ್ನುವಂತ ಮಾತನ್ನ ಹೇಳಿದ್ರೆ. ಜಾಬ್ಸ್ ಗೇನ್ ಸ್ಲೋ ಆಗಿದೆ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಸ್ವಲ್ಪ ಅಪ್ ಆಗಿದೆ, ಹಾಗಾಗಿನೇ ರೇಟ್ ಕಟ್ ಅನ್ನ ಮಾಡ್ತಿದೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ಫ್ಲೇಷನ್ ಕೂಡ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ. ಈ ಎಲ್ಲ ಕಾರಣಗಳನ್ನ ಮೆನ್ಷನ್ ಮಾಡಿದ್ದಾರೆ ಇವರು. ಜೊತೆಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ಕಡೆ ಬಂದ್ರೆ ಹಲವು ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದೇನಂತಂದ್ರೆ ಈಗಾಗಲೇ ನಮ್ಮ ಮಾರ್ಕೆಟ್ ಫ್ಯಾಕ್ಟರ್ಡ್ ಆಗಿದೆ ಅಂತ. ಬಟ್ ಜೊತೆಗೆ ಇದರಿಂದ ಇನ್ನು ಏನೆಲ್ಲ ಅಡ್ವಾಂಟೇಜ್ ಆಗುತ್ತೆ ಅಂತ ನೋಡಿದ್ರೆ ಅಂಕಿತ್ ಮಂಡೋಲಿಯಾ ಅವರು ಹೇಳ್ತಿದ್ದಾರೆ, ಹೆಡ್ ಈಕ್ವಿಟಿ ಆಫ್ ಅಂಡ್ ಡಿರೈವೇಟಿವ್ಸ್ ವೆಲ್ತ್ ಮ್ಯಾನೇಜ್ಮೆಂಟ್, ಮೋತಿಲಾಲ್ ಒಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಅವರು. ಲೋಯರ್ US yields reduce the relative appeal of American bonds, encouraging foreign investors to channel more funds into emerging markets like India. A softer dollar aids rupee stability, helping curb import inflation and supporting investor sentiment. ಅಂದ್ರೆ ಅಮೆರಿಕದಲ್ಲಿ ರೇಟ್ ಕಟ್ ಆಗೋದು US yields ಅನ್ನ ರೆಡ್ಯೂಸ್ ಮಾಡುತ್ತೆ. ಇದರಿಂದ ಫಾರಿನ್ ಇನ್ವೆಸ್ಟರ್ಸ್ ಭಾರತದ ತರದ ಎಮರ್ಜಿಂಗ್ ಮಾರ್ಕೆಟ್ ಕಡೆ ಇನ್ವೆಸ್ಟ್ ಮಾಡುವಂತ ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ. ಇದು ರುಪಿಯನ್ನ ಕೂಡ ಸ್ಟೇಬಲ್ ಮಾಡಬಹುದು. ಯಾಕಂದ್ರೆ ನಾನು ಈಗಾಗಲೇ ಹಿಂದೆ ಹಲವು ಸಲ ಹೇಳಿದ್ದೀನಿ, ಫಾರಿನ್ ಇನ್ವೆಸ್ಟರ್ಸ್ ಅಥವಾ FIS ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಅವರು ಫಸ್ಟ್ ರುಪಿನ ಬೈ ಮಾಡಿ ರುಪಿ ಕನ್ವರ್ಟ್ ಮಾಡ್ಕೊಂಡೇ ಇನ್ವೆಸ್ಟ್ ಮಾಡಬೇಕು. ಹಾಗಾಗಿ ಅಲ್ಲಿಂದ ಇನ್ಫ್ಲೋ ಸ್ಟಾರ್ಟ್ ಆದ್ರೆ ರುಪಿ ಕೂಡ ಸ್ಟೇಬಲ್ ಆಗುತ್ತೆ. ಅಥವಾ ರುಪಿ ಸ್ಟ್ರಾಂಗ್ ಆದ್ರೆ ಅದು ನಮಗೆ ಇನ್ಫ್ಲೇಷನ್ ಅನ್ನು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಇಂಪೋರ್ಟ್ ಇನ್ಫ್ಲೇಷನ್ ಕೂಡ ಕಂಟ್ರೋಲ್ ಇರುತ್ತೆ, ಇನ್ವೆಸ್ಟರ್ ಸೆಂಟಿಮೆಂಟ್ ಕೂಡ ಇಂಪ್ರೂವ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಇವರು. ಜೊತೆಗೆ ಎನ್ಹಾನ್ಸ್ಡ್ ಗ್ಲೋಬಲ್ ಲಿಕ್ವಿಡಿಟಿ ಟಿಪಿಕಲಿ ಫೇಲ್ಸ್ ರಿಸ್ಕ್ ಆನ್ ಅಪಟೈಟ್, ಬೆನಿಫಿಟಿಂಗ್ ಈಕ್ವಿಟೀಸ್ ಅಂಡ್ ಕ್ರೆಡಿಟ್ ಮಾರ್ಕೆಟ್ಸ್. ಆಕ್ಚುಲಿ ಈ ಲಿಕ್ವಿಡಿಟಿ ಪ್ರೊವೈಡ್ ಮಾಡೋದ್ರಿಂದ ರೇಟ್ ಕಟ್ ಮಾಡೋ ಮೂಲಕ ಮಾರ್ಕೆಟ್ಸ್ಗೆ ಎಸ್ಪೆಷಲಿ ಈಕ್ವಿಟೀಸ್ಗೆ ಹಾಗೂ ಕ್ರೆಡಿಟ್ ಮಾರ್ಕೆಟ್ಸ್ಗೆ ಒಳ್ಳೆಯದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಇದು ರ್ಯಾಲಿಗೆ ಕಾರಣ ಆಗುತ್ತಾ? 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಅಂತ ನೋಡಿದ್ರೆ ರೇಟ್ ಕಟ್ ಬೈ ದ US Fed is partially discounted by domestic market. ಅಂದ್ರೆ ನಮ್ಮ ಮಾರ್ಕೆಟ್ಸ್ ಈಗಾಗಲೇ, ನಮ್ಮ ಮಾರ್ಕೆಟ್ ಅಂತ ಇಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಒಂದಷ್ಟು ಫ್ಯಾಕ್ಟರ್ ಆಗಿದೆ ಅಂತ ಹೇಳ್ತಾರೆ ಹಲವು ಎಕ್ಸ್ಪರ್ಟ್ಸ್. ಎಕ್ಸ್ಪೆಕ್ಟೇಷನ್ ತುಂಬಾನೇ ಇತ್ತು. ಆಲ್ಮೋಸ್ಟ್ CME ಫೆಡ್ ವಾಚ್ ಪ್ರಾಬಬಿಲಿಟಿ 100% ಹೋಗಿತ್ತು ರೇಟ್ ಕಟ್. ಅದೇ ರೀತಿ ಆಗಿದೆ ಕೂಡ. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು, ರ್ಯಾಲಿ ದೊಡ್ಡ ಮಟ್ಟದಲ್ಲಿ ಬರಲಿಲ್ಲ ಅಂದ್ರೂ ರೀಸೆಂಟ್ ಪರ್ಫಾರ್ಮೆನ್ಸ್ ಬರುವಂತ ಪ್ರಾಬಬಿಲಿಟಿಯನ್ನ ಹಲವು ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಕೊಡ್ತಿದ್ದಾರೆ. ಈಗ ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದ್ರೆ ಎಸ್ ಬ್ಯಾಂಕ್ ಬಗ್ಗೆ ಹಲವು ಅಪ್ಡೇಟ್ ಗಳನ್ನ ನಿನ್ನೆಯಿಂದ ಕೂಡ ನಾವು ನೋಡ್ತಾ ಇದ್ವಿ. ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕೆಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ನೋಡಬಹುದು. ಜಪಾನ್ SMBC ಕಂಪ್ಲೀಟ್ಸ್ 20% ಸ್ಟೇಕ್ ಅಕ್ವಿಸಿಷನ್ ಇನ್ ಎಸ್ ಬ್ಯಾಂಕ್, ಬಿಕಮ್ಸ್ ಲಾರ್ಜೆಸ್ಟ್ ಶೇರ್ ಹೋಲ್ಡರ್. ಎಸ್ ಬ್ಯಾಂಕ್ ಅಲ್ಲಿ 20% ಸ್ಟೇಕ್ ಅಕ್ವೈರ್ ಮಾಡ್ಕೊಳ್ಳೋ ಮೂಲಕ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಆಗಿದೆ. ಈ ಸುದ್ದಿಯ ಕಾರಣಕ್ಕೆ ಎಸ್ ಬ್ಯಾಂಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ನಂತರ ರಿಯಾಕ್ಷನ್ ಇಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಏನೋ ಡಿಕ್ಸಾನ್ ಟೆಕ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ನೋಡಿದ್ವಿ. ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದ ಬಗ್ಗೆ. ಆ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಡಿಕ್ಸಾನ್ ಟೆಕ್ ಅಲ್ಲಿ ಇವತ್ತು. ಇನ್ನು ಬಯೋಕಾನ್ ಅಲ್ಲಿ ತುಂಬಾ ಒಳ್ಳೆ ರಿಯಾಕ್ಷನ್ ಬಂತು. ಅದಕ್ಕೆ ಪ್ರಮುಖ ಕಾರಣ ಕಂಪನಿಗೆ ಸಿಕ್ಕಿರುವಂತ ಒಂದು ಅಪ್ರೂವಲ್ ನೋಡಬಹುದು. ಆರ್ಮ್ ಗೇಟ್ಸ್ US FDA ನಾಟ್ ಫಾರ್ ಡ್ರಗ್ಸ್. ಕಂಪನಿ ಕೆಲವು ಮೆಡಿಸಿನ್ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಅನ್ನ ಪಡ್ಕೊಂಡಿದೆ. ಆಸ್ಟೆರೋಪೋರೋಸಿಸ್ ಹಾಗೂ ಬೋನ್ ಲಾಸ್ ಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಕೊಡುವಂತ ಮೆಡಿಸಿನ್ಸ್. ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ತುಂಬಾ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಬಯೋಕಾನ್ ಅಲ್ಲಿ. ನಂತರ ಇಂಡೋ ಸೋಲಾರ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ವಾರಿ ಎನರ್ಜೀಸ್ ಆ ಕಂಪನಿಯಲ್ಲಿ ಇದ್ದಂತ ಸ್ಟೇಕ್ ಅನ್ನ OFS ಮೂಲಕ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿತ್ತು. ಈ ಸುದ್ದಿಯ ಕಾರಣಕ್ಕೆ 2 ಕಂಪನಿಗಳು ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಗಳೇನಂತ ಪಾಸಿಟಿವ್ ಇಲ್ಲ, ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು SCPC ಲಿಮಿಟೆಡ್ ಫೋಕಸ್ ಅಲ್ಲಿತ್ತು. ಕಂಪನಿಗೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಇರಿಗೇಷನ್ ಪ್ರಾಜೆಕ್ಟ್ ಸಿಕ್ಕಿದೆ. 442 ಕೋಟಿ ಪ್ರಾಜೆಕ್ಟ್ ಇದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಇವತ್ತು. ಇನ್ನು ಕೆಪಸೈಟ್ ಇನ್ಫ್ರಾ ಕೂಡ ಫೋಕಸ್ ಅಲ್ಲಿತ್ತು.
ಕಾರಣ ಕಂಪನಿಗೆ 1518 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿದ್ದು ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಮೋರ್ ದನ್ 5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ಪವರ್ ಮ್ಯಾಕ್ ಅಲ್ಲಿ ಇವತ್ತು ಬ್ಲಾಕ್ ಡೀಲ್ಸ್ ಆಗಿದೆ. ಸುಮಾರು 91 ಲಕ್ಷ ಶೇರ್ಗಳ ಕೈ ಬದಲಾಗಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಬಿಲೋ 1% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ಐಆರ್ಇಡಿಯ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ 1134 ಕೋಟಿ ಲೋನ್ ಅನ್ನ ಪ್ರೊವೈಡ್ ಮಾಡಿದೆ ಇನ್ಸುಲೇಷನ್ ಎನರ್ಜಿ ಲಿಮಿಟೆಡ್ ಗೆ. ಕಾರಣ ನೋಡಬಹುದು 4.5 ಗಿಗಾವ್ಯಾಟ್ ಸೋಲಾರ್ ಸೆಲ್ ಯೂನಿಟ್ ಸ್ಥಾಪನೆ ಮಾಡಲಿಕ್ಕೆ ಇನ್ಸುಲೇಷನ್ ಎನರ್ಜಿಗೆ 1134 ಕೋಟಿ ಲೋನ್ ಸ್ಯಾಂಕ್ಷನ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ ಎರಡು ಸ್ಟಾಕ್ ಗಳು ಕೂಡ ಫೋಕಸ್ ಅಲ್ಲಿದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು. ಇನ್ನು ಜೆಕೆ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿತ್ತು. ಕಂಪನಿಗೆ 94 ಕೋಟಿ ಮೊತ್ತದ LOI ಸಿಕ್ಕಿದೆ, ಲೆಟರ್ ಆಫ್ ಇಂಟೆಂಟ್ ಸಿಕ್ಕಿದೆ. ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಂತೂ ಭರ್ಜರಿ ರಿಯಾಕ್ಷನ್ ಬಂದಿದೆ. ಮೋರ್ ದನ್ 14% ಅಪ್ ಅಲ್ಲಿ ಇವತ್ತು ಜೆಕೆ ಎಂಟರ್ಪ್ರೈಸಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.